ಪುರುಷರಿಗೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ. ಯಾರು ಇದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಯಾಕೆ ಬರುತ್ತೆ ಅಂದ್ರೆ ಪುರುಷರಲ್ಲೂ ಕೂಡ ಬ್ರೆಸ್ಟ್ ಟಿಶ್ಯೂಸ್ ಇರುತ್ತೆ, ಆದ್ರೆ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಪುರುಷರಲ್ಲಿ ಕಡಿಮೆ ಇರುತ್ತೆ. ಇದುವರೆಗೂ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರುವಂತಹ ಪುರುಷರಲ್ಲಿ ಅವ್ರನ್ನ ಸ್ಟಡಿ ಮಾಡಿ ನೋಡಿದಾಗ ದೇಹದಲ್ಲಿ ಕೆಲವೊಂದು ಬದಲಾವಣೆ ಆದಾಗ ಅವರು ಇಗ್ನೋರ್ ಮಾಡಿರೋದು ಮತ್ತೆ ನಮಗ್ ಬರಲ್ಲ ಅಂತ ಅನ್ಕೊಂಡಿರೋದು ಮುಖ್ಯ ಕಾರಣ. ಎದೆ ಭಾಗದಲ್ಲಿ ಏನಾದ್ರೂ ಲಂಪ್ಸ್ ಅಥವಾ ಸ್ವೆಲ್ಲಿಂಗ್ ಬಂತು ಅಂದ್ರೆ ಎಸ್ಪೆಷಲಿ ನಿಪ್ಪಲ್ ಭಾಗದಲ್ಲಿ, ಅದೇ ರೀತಿ ಬ್ರೆಸ್ಟ್ ಬೋನ್ ಇರ್ಬೋದು ಅಥವಾ ಅಂಡರ್ ಆರ್ಮ್ಸ್ ಇರ್ಬೋದು, ಆ ಜಾಗದಲ್ಲಿ ಸ್ಕಿನ್ ಅಲ್ಲಿ ಬದಲಾವಣೆ ಆಗೋದನ್ನ ನಾವು ನೋಡ್ಬೋದು. ಡಿಂಪ್ಲಿಂಗ್ ಅಥವಾ ಪ್ಯುಕರಿಂಗ್ ತರ ಕಾಣಿಸ್ತಾ ಇರುತ್ತೆ. ಈ ಭಾಗಗಳಲ್ಲಿ ನಾರ್ಮಲ್ ಆಗಿದೆ ಅಂತ ನಿಮ್ಗೆ ಅನ್ಸ್ಲಿಲ್ಲ ಅಂದ್ರೆ ಅಥವಾ ನಿಪ್ಪಲ್ ಅಲ್ಲಿ ಏನಾದ್ರೂ ಡಿಸ್ಚಾರ್ಜ್ ಆಗ್ತಿದೆ ಅಂತ ಅಂದ್ರೆ ಮುಜುಗರ ಪಟ್ಕೊಳ್ಳುವಂತಹದ್ದಲ್ಲ, ಸಂಕೋಚ ಪಟ್ಕೊಳ್ಳುವಂತಹದ್ದಲ್ಲ, ಅಥವಾ ಇದನ್ನ ಸಿಲ್ಲಿಯಾಗೂ ತಗೊಳ್ಳುವಂತದ್ದಲ್ಲ. ಡಾಕ್ಟರ್ಗೆ ತೋರಿಸಿದ್ರೆ ನಿಮ್ಮ ಜೀವ ಉಳಿಯುತ್ತೆ. ಈ ವಿಷಯ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.